ವೆಲ್ಕಮ್ ಬ್ಯಾಕ್. ಜೋಡೆತ್ತುಗಳ ಮಧ್ಯೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಹಿಂದೆನೇ ಗಂಭೀರವಾದಂತ ಆರೋಪ ಮಾಡಿತ್ತು. ಯಾವ ತರ ಅಂದ್ರೆ ನೀನು ಗೆರೆ ದಾಟಬೇಡ, ನಾನು ಗೆರೆ ದಾಟ್ ಬರಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಒಳ ಒಪ್ಪಂದವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಮೂರು ಪಕ್ಷದವರು ಆರೋಪ ಮಾಡ್ತಾರೆ. ನಾವು ದೇವೇಗೌಡರು ಮಾತನಾಡಿರೋದನ್ನು ನೋಡಿದೀವಿ ವರ್ಣಾ ಕ್ಷೇತ್ರದಲ್ಲಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಅಲ್ಲ, ಕಾಂಗ್ರೆಸ್ನವರು ಅದೇ ರೀತಿಯಾಗಿ ಮಾತನಾಡ್ತಾ ಇದ್ರು. ಸಾಕಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೆಲ್ಲ ಹಂಗಾಗಿದೆ ಅಂತ ಸಿದ್ದರಾಮಯ್ಯನವರು ಆರೋಪ ಮಾಡ್ತಾ ಇದ್ರು. ಕಳೆದ ಬಾರಿ ನನ್ನ ಸೋಲ್ಸ್ಲಿಕ್ಕೆ ಇಲ್ಲಿ ಜೆಡಿಎಸ್ ಬಿಜೆಪಿ ಒಪ್ಪಂದ ಮಾಡಿತ್ತು ಅಂತ. ಈಗ ಬಿಜೆಪಿ ಅವರ ಆರೋಪ ಕೂಡ ಅಷ್ಟೇ. ಅವರವರ ದೃಷ್ಟಿಯಲ್ಲಿ ಯಾವ್ಯಾವ ಕ್ಷೇತ್ರಗಳು ಹೆಂಗೆ ಕಾಣಿಸ್ತಾವ ಹಂಗೆ ಹೇಳ್ತಾರೆ. ಬಟ್ ಅಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರೆ ಆ ಒಂದು ಅನುಮಾನಗಳು ಸಹಜವಾಗಿ ಅಲ್ಲಿರುವಂತ ಜನರಲ್ಲೂ ಕಾಡುತ್ತೆ. ಬಿಕಾಸ್ ಸತ್ಯವಾಗ್ತಾ ಇದೆ ಬಿಜೆಪಿ ನಾಯಕರ ಆರೋಪಗಳು ಅನ್ನುವ ರೀತಿಯಲ್ಲಿ ಅಲ್ಲಿ ನಡ್ಕೊಳ್ಳಾಗ್ತಾ ಇದೆ ಕ್ಷೇತ್ರಗಳಲ್ಲಿ. ಯಾವ ಕ್ಷೇತ್ರನಪ್ಪ ಅಂದ್ರೆ ಒಂದು ಕನಕಪುರ ಕ್ಷೇತ್ರ. ಕನಕಪುರಕ್ಕೆ ಇದುವರೆಗೂ ಕೂಡ ಭೇಟಿ ಕೊಟ್ಟಿಲ್ಲ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಜೆಡಿಎಸ್ ನ ನಾಗರಾಜ್ ಪರವಾಗಿ HDK ಪ್ರಚಾರವನ್ನೇ ಮಾಡಿಲ್ಲ. ಆ ಅಭ್ಯರ್ಥಿ ಘೋಷಣೆ ಮಾಡ್ಲಿಕ್ಕೂ ಮುಂಚೆ ಪಂಚರತ್ನ ಯಾತ್ರೆ ಹೋಗಿತ್ತು ಅಲ್ಲಿ. ಆದ್ರೆ ಅದಾದ್ಮೇಲೆ ಮಾತ್ರ ಕುಮಾರಸ್ವಾಮಿ ಅವರು ಹೋಗಿಲ್ಲ, ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಶೋಕ್ ಅವರು ಕೂಡ ಆರೋಪ ಮಾಡ್ತಾ ಇದ್ರು. ಬಿಕಾಸ್ ಅವರಲ್ಲಿ ಕನಕಪುರ ಕ್ಷೇತ್ರದಲ್ಲಿ ನಿಂತ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಆ ಕಾರಣಕ್ಕೋಸ್ಕರನೇ ಜೆಡಿಎಸ್ ನ ಅಸಮಾಧಾನಿತ ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನ ಸೆಳೆದು ಆ ಮತಗಳನ್ನ ನಾನ್ ಪಡ್ಕೊಳ್ಬೇಕು ಅಂತ ಆರ್ ಅಶೋಕ್ ಅವರು ಅರಸಾಹಸ ಪಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ. ಕನಕಪುರ ಆಯ್ತು. ಚನ್ನಪಟ್ಟಣದಲ್ಲಿ ಸುಳಿತಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು. ಇಬ್ಬರ ನಾಯಕರ ನಡೆ ಬಗ್ಗೆ ಬಿಜೆಪಿ ನಾಯಕರು ಮತ್ತೆ ಕಿಡಿಕಾರ್ತಾ ಇದ್ದಾರೆ. ನೋಡಿ, ನಾವು ಹೇಳ್ತಾ ಇದ್ವಲ್ಲ, ಸಾಕ್ಷಿ ಇಲ್ಲೇ ಸಿಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ. ಚನ್ನಪಟ್ಟಣ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಅಲ್ಲಿ ಅಕಸ್ಮಾತ್ ಟಫ್ ಫೈಟ್ ಅನ್ನ ಕೊಡೋದೇ ಆಗಿದ್ರೆ ಈ ಹಿಂದೆನೆ ಯಾರಾದ್ರೂ ಒಬ್ರು ಪ್ರಬಲ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾ ಇದ್ರು ಅಂತ. ಇನ್ಫ್ಯಾಕ್ಟ್ ಅಲ್ಲಿ ಆಕ್ಚುಲಿ CP ಯೋಗೇಶ್ವರ್ ಅವರು ಬರುವಂತ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಕೊಂಡಿತ್ತು. ಅಕಸ್ಮಾತ್ ಅವ್ರು ಕಾಂಗ್ರೆಸ್ಗೆ ಬಂದಿದ್ದೇ ಆಗಿದ್ರೆ ಇನ್ನೂ ಹೆಚ್ಚಿನ ಅಂದ್ರೆ ಪ್ರೆಷರ್ ಹಾಕಿ ನಾವು ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಹೋರಾಟ ಮಾಡೋಣ. CPY ಬರ್ಲಿಲ್ಲ ಅಲ್ವಾ, ಆ ದ್ವೇಷಕ್ಕೋಸ್ಕರನಾದ್ರೂ CPY ನ ಸೋಲಿಸಬೇಕು, ಸ್ವಲ್ಪ ನ್ಯೂಟ್ರಲ್ ಇರುವಂತ ಕ್ಯಾಂಡಿಡೇಟ್ ಅನ್ನ ಹಾಕಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಯನ್ನ ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ರೀತಿಯಾದಂತ ಮಾತುಗಳ ನಡುವೆ ಡಿ ಕೆ ಶಿವಕುಮಾರ್ ತನ್ನ ಒಂದು ಏನ್ ಜಿಲ್ಲೆ ಇದೆ ಆ ಜಿಲ್ಲೆಗಳಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಬೇಕಾಗಿತ್ತು. ಆದ್ರೆ ಪ್ರಯತ್ನ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಸಹಜವಾಗಿ ಬಂದೇ ಬರ್ತವೆ. ಬಿಕಾಸ್ ಅವರಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ. ಮಂಡ್ಯದಲ್ಲಿ ಹೋಗಿದ್ದಾರೆ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಇಲ್ಲೆಲ್ಲ ಕಡೆ ಹೋಗ್ತಾರೆ. ಒಕ್ಕಲಿಗ ನನಗೆ ಈ ಬಾರಿ ನೀವು ಮನ್ನಣೆ ಕೊಡಿ, ನನಗೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳಿರುವಂತ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಯಾಕೆ ಆ ರೀತಿಯ ಕೇಳೋದಿಲ್ಲ, ರಾಮನಗರ ಕ್ಷೇತ್ರದಲ್ಲಿ ಯಾಕೆ ಆ ರೀತಿಯ ಕೇಳೋದಿಲ್ಲ ಅನ್ನುವಂತ ಅನುಮಾನ ಮತ್ತೆ ಆರೋಪಗಳು ಎದುರಾಗ್ತಾ ಇದಾವೆ. ಇನ್ನು ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಬಿಜೆಪಿ ಅವರು ಆರೋಪ ಮಾಡಿದ್ರಲ್ಲ, ಜೋಡೆತ್ತುಗಳ ಮಧ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆಯಂತ. ಸೊ ಹಾಗಾಗಿ ನೀನು ಗೆರೆ ದಾಟ್ಬೇಡ, ನಾನು ಗೆರೆ ದಾಟ್ ಬರಲ್ಲ ಅನ್ನೋ ರೀತಿಯಲ್ಲಿ ಈಗ ಕನಕಪುರಕ್ಕೆ ಇವರು ಹೋಗ್ತಾ ಇಲ್ಲ, ಚನ್ನಪಟ್ಟಣಕ್ಕೆ ಅವರು ಬರ್ತಾ ಇಲ್ಲ. ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಅಂದ್ರೆ ಜನಸಾಮಾನ್ಯರ ಮಧ್ಯೆ ಎಸ್ಪೆಷಲಿ ಕಾರ್ಯಕರ್ತರು ಇದಕ್ಕೆ ಏನ್ ಹೇಳ್ತಾರೆ? ಶರ್ಮಿತಾ, ಏನಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನು JDS ಮತ್ತೆ ಕಾಂಗ್ರೆಸ್ ನಡುವೆ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಹಿಂದೆಯಿಂದನೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಕನಕಪುರ ಕ್ಷೇತ್ರದಲ್ಲಿ ಆರ್ ಅಶೋಕ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ನಂತರ ಅಲ್ಲಿ ಏನೋ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನುವಂತ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಈಗ ಕಳೆದ ದಿನ ನಿಖಿಲ್ ಕುಮಾರಸ್ವಾಮಿ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಮನಗರದಲ್ಲಿ ನನ್ನನ್ನ ಸೋಲಿಸ್ಲಿಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಿದೆ ಅಂತ ಹೇಳಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಈ ಎಲ್ಲ ವಿಚಾರಗಳನ್ನ ಗಮನಿಸ್ತು ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಜೋಡೆತ್ತುಗಳ ಹೊಂದಾಣಿಕೆ ಏನು ಕಳೆದ ಮೈತ್ರಿ ಸರ್ಕಾರದಲ್ಲಿ ಮುಂದುವರೆದಿತ್ತು, ಅದೇ ರೀತಿ ರಾಮನಗರದಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಏನ್ ಸ್ಪರ್ಧೆ ಮಾಡಿದ್ದಾರೆ ಅವರ ಒಂದು ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಅಲ್ಲ, ಅದು ಆರೋಪ ಮಾಡ್ಕೊಳ್ಳಿ, ಇದು ಆಕ್ಚುಲಿ ಬಿಜೆಪಿಗೆ ವರದಾನ ಅಂತ ಅವ್ರು ಬಯಸ್ಕೊಂಡ್ಬಿಟ್ಟು ಅಲ್ಲಿ ಹೋರಾಟ ಮಾಡ್ಬೋದಿತ್ತಲ್ಲ, ಇನ್ನೂ ಚೆನ್ನಾಗಿ ಅಂದ್ರೆ ಫೈಟ್ ಮಾಡ್ಬೋದಿತ್ತಲ್ಲ. ಒಂದು ಪಕ್ಷ ನ್ಯೂಟ್ರಲ್ ಆಗ್ಬಿಟ್ರೆ ಅವ್ರಿಗೆ ಅದೇ ಆತಂಕನ, ಇವ್ರು ಸೈಲೆಂಟ್ ಆಗ್ಬಿಟ್ರೆ ನಮಗೆ ಹೊಡ್ತಾ ಅನ್ಬಿಟ್ಟು. ಖಂಡಿತವಾಗ್ಲೂ ಬಿಜೆಪಿಗೆ ಇದು ವರದಾನ ಅಂತೇಳಿ ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಮಾತನಾಡ್ಕೊಳ್ಳುವುದಾದ್ರೆ ಏನಂದ್ರೆ ಕಾಂಗ್ರೆಸ್ ಮತ್ತೆ JDS ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬಿಜೆಪಿಗೆ ಒಂದು ಮತವನ್ನ ಕಡಿಮೆ ಮಾಡಬೇಕು, ಅಂದ್ರೆ ಠೇವಣಿಯನ್ನು ಕೂಡ ಸಿಗಬಾರದು ಎನ್ನುವಂತ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತದೆ. ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಲ್ಲಿ ಮುಂದಾಗಿಲ್ಲ. ಯಾಕೆಂದ್ರೆ ಹಿಂದೆ ಪ್ರಸನ್ನಗೌಡ ಅಂತೇಳಿ ಹೆಸರು ಕೇಳ ಬಂದಿತ್ತು. ಆದ್ರೆ
ಅವರು ಜೆಡಿಎಸ್ಗೆ ಪಕ್ಷಕ್ಕೆ ಹೋದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತ ಗಂಗಾಧರ್ ಅವ್ರನ್ನ ಹಾಕಿದ್ರು. ಯಾಕೆಂದ್ರೆ ಅವ್ರಿಗೆ ಈ ಕ್ಷೇತ್ರ ಏನು ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆದ್ರೂ ಕೂಡ ಅವರಿಗೆ ಕ್ಷೇತ್ರದ ಪರಿಚಯ ಇಲ್ಲ. ಅದೇ ರೀತಿ ಕನಕಪುರದಲ್ಲೂ ಕೂಡ ಏನು ಆರ್ ಅಶೋಕ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಜೆಡಿಎಸ್ ಪಕ್ಷದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಆತನಿಗೆ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಂಪರ್ಕ ಇದ್ರೂ ಕೂಡ ಆ ಕನಕಪುರ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಈವರೆಗೂ ಕೂಡ ಪ್ರಚಾರಕ್ಕೆ ಹೋಗಿಲ್ಲ. ಹಾಗೆ ಆತ ನಾಮಪತ್ರ ಸಲ್ಲಿಕೆ ಮಾಡಿದಂತ ದಿನವೂ ಕೂಡ ಕುಮಾರಸ್ವಾಮಿ ಅವರು ಕಾಣಿಸ್ಕೊಳ್ಳಿಲ್ಲ. ಇದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹಾಗೆ ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆರೋಪ ಮಾಡಿದಂತ ಆರ್ ಅಶೋಕ್ ಅವ್ರ ಮೇಲೆ ಗಂಭೀರ ಆರೋಪ ಇರೋದು ಇಷ್ಟು ವರ್ಷಗಳ ಕಾಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಆ ಕಾರಣಕ್ಕೋಸ್ಕರನೇ ಅವರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಒಂದು ಬಿಜೆಪಿ ತುಂಬಾ ಫೈಟ್ ಕೊಡ್ತಾ ಇರುವಂತ ಒಂದು ಕ್ಷೇತ್ರ, 4 ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಮಾತ್ರನೇ. ಇನ್ನು ಉಳಿದಿರುವಂತ ಜೆಡಿಎಸ್ ಸ್ಟ್ರಾಂಗ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೆಚ್ಚಿನ ಮತವನ್ನ ಪಡ್ಕೊಳ್ಬಹುದು. ಬಿಟ್ರೆ ಆರ್ ಅಶೋಕ್ ಅವರು ಕೂಡ ತುಂಬಾ ಪ್ರೆಷರನ್ನ ಹಾಕಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಅವರು ಓದ್ ಬಂದ ಕಡೆ ಎಲ್ಲ ಹೈಕಮಾಂಡ್ ಕೊಟ್ಟಿದೆ, ಆ ಕಾರಣಕ್ಕೋಸ್ಕರ ಒಲ್ಲದ ಮನಸ್ಸಿನಿಂದ ಸ್ಪರ್ಧೆ ಮಾಡ್ತಾ ಇರುವ ರೀತಿಯಲ್ಲೇ ಅವರು ಮಾತನಾಡ್ತಾ ಇರುವಂತದ್ದು. ಅಲ್ಲಿ ಸಿ.ಟಿ. ರವಿ ಅವರು ಕೂಡ ಹೇಳಿದ್ರು, ಇದು ಭದ್ರಕೋಟೆ ಛಿದ್ರ ಮಾಡ್ತೀವಿ, ಬಟ್ ಕೊನೆಯ ಅವಕಾಶ ಕೊನೆ ದಿನಗಳಲ್ಲಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನೋಡೋಣ ಏನಾಗುತ್ತೆ ಅಂತ. ನಿಜಕ್ಕೂ ಅಡ್ಜಸ್ಟ್ಮೆಂಟ್ ಅಥವಾ ಆ ರೀತಿಯಾದಂಥ ಪವರ್ ಇವರಿಬ್ಬರಿಗೂ ಇದೆಯಾ ಅಂತ. ಬಿಕಾಸ್ ಅಲ್ಲಿದ್ದಂಥ JDS ಕ್ಯಾಂಡಿಡೇಟ್ ಅನ್ನೇ ಆಪರೇಟ್ ಮಾಡಿದ್ರು ಕನಕಪುರ ಕ್ಷೇತ್ರದಲ್ಲಿ. ಮತ್ತೆ ನಿರಂತರವಾಗಿ ಅಲ್ಲಿನ JDS ನಾಯಕರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೂ ಕೂಡ ಸಹಜವಾಗಿ ಆತಂಕ ಆಗಿರುತ್ತೆ. ಅದರ ಜೊತೆಗೆ ಕೆಲವೊಂದು ಕ್ಷೇತ್ರಗಳು ಸೋಲುವಂತ ಒಂದು ಸ್ಥಾನ ಇರುವಂತ ಟೈಮ್ನಲ್ಲಿ ನಾನು ಯಾಕೆ ಹೋಗ್ಬಿಟ್ಟು ಪ್ರಚಾರ ಮಾಡಬೇಕು, ಗೆಲ್ಲುವಂತ ಕ್ಷೇತ್ರಗಳನ್ನ ಇನ್ನೂ ಒಂದ್ ಸ್ವಲ್ಪ ಪ್ರೆಷರ್ ಅನ್ನ ಹಾಕ್ಬಿಟ್ಟು ಗೆಲ್ಸ್ಕೊಂಡ್ ಬರೋಣ, ಅಲ್ಲಿ ಬೇಕಿದ್ರೆ ಟೈಮ್ ಕೊಡೋಣ ಅನ್ನುವಂತ ಲೆಕ್ಕಾಚಾರ ಇದ್ರೂ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ. ಇನ್ನೊಂದ್ ಕಡೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಘಟಾನುಘಟಿ ನಾಯಕರು ಬಂದಿದ್ದಾಯ್ತು. ಜೊತೆಗೆ ಆ ವಾಗ್ದಾಳಿ ಇರ್ಬೋದು, ಯಡಿಯೂರಪ್ಪನವರ ಮಾತಿರ್ಬೋದು, ಮತ್ತೆ ಅದಕ್ಕೆ ಶೆಟ್ಟರ್ ಅವರು ತಿರುಗೇಟನ್ನ ಕೊಟ್ಟಿದ್ದಿರ್ಬೋದು, ಎಲ್ಲದನ್ನೂ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಇವತ್ತು ಕಿಚ್ಚ ಸುದೀಪ್ ಹವಾ ಇರುತ್ತೆ. ಭರ್ಜರಿಯಾಗಿ ಪ್ರಚಾರವನ್ನು ನಡೆಸೋದಕ್ಕೆ ಬೇಕಾದಂತ ತಯಾರಿಗಳಾಗಿದೆ. ದೇವಾಂಗಪೇಟೆಯಿಂದ ರೋಡ್ ಶೋ ಆರಂಭ ಮಾಡ್ತಾರೆ ಕಿಚ್ಚ ಸುದೀಪ್. ಇನ್ನು ಬಿಜೆಪಿ ಗುಪ್ತವಾಗಿ ಸಭೆ ನಡೆಸದೆ BSY ಪ್ರಚಾರದ ನಂತರ ಸುದೀಪ್ ಎಂಟ್ರಿ ಕೊಡ್ತಾ ಇರೋದ್ರಿಂದ ಇದು ಯಾವ ತರ ಮತಗಳಾಗಿ ಪರಿವರ್ತನೆ ಆಗುತ್ತೆ, ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಬಿಜೆಪಿ ಇಲ್ಲಿ ನಾವು ಏನೇ ಮಾತನಾಡ್ಬೋದು, ಸ್ಟಾರ್ ಪ್ರಚಾರಕರು ಬಂದು ಪ್ರಚಾರವನ್ನ ಮಾಡ್ಬೋದು. ಅಲ್ಲಿನ ಸ್ಥಳೀಯ ಮತದಾರನ ಒಲವಾಗಿರ್ಬೋದು, ಆತನ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ಸ್ಥಳೀಯ ನಾಯಕರು ಚೆನ್ನಾಗಿ ಬಲ್ಲವರಾಗಿರ್ತಾರೆ. ಅದರಲ್ಲೂ ಸ್ಪೆಷಲಿ ನಾವು ಮಂಡ್ಯ ಎಕ್ಸಾಂಪಲ್ ಯಾಕೆ ಯಾವಾಗಲೂ ತಗೊಳ್ತೀವಿ ಅಂತ, ಆ ಸಂದರ್ಭದಲ್ಲಿ ಇಬ್ಬರು ದೊಡ್ಡ ನಟರು ಪ್ರಚಾರವನ್ನ ಮಾಡಿದ್ರು. ಸುಮ್ಮನೆ ರೋಡಲ್ಲಿ ಹೋಗ್ಬಿಟ್ಟು ಪ್ರಚಾರ ಮಾಡಿ, ಹೌದು, ಬರೀ ಸುಮ್ಮನೆ ಅಂದ್ರೆ ಮೇನ್ ರೋಡಲ್ಲಿ ಹೋಗ್ಬಿಟ್ಟು ಪ್ರಚಾರ ಮಾಡಿದ್ದಲ್ಲ. ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿದ್ರು, ಪ್ರತಿಯೊಂದು ತಾಲೂಕಲ್ಲಿ ಅಡ್ಡಾಡಿದ್ರು, ಪ್ರತಿಯೊಬ್ಬರ ಜೊತೆನೂ ಮಾತುಕತೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು, ಆಟೋದಲ್ಲೆಲ್ಲ ಹೋಗ್ಬಿಟ್ಟು ಪ್ರಚಾರವನ್ನ ಮಾಡಿದ್ರು. ಆ ರೀತಿಯಾಗಿ ಗ್ರೌಂಡ್ ಅಲ್ಲಿ ಇಳ್ದಂತ ಸಂದರ್ಭದಲ್ಲಿ ಮಾತ್ರನೇ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಸಾಧ್ಯ. ನೀವು ಯಾವ್ದೋ ಒಂದು ರೋಡಿಗೆ ಬಂದ್ಬಿಟ್ಟು 10 ನಿಮಿಷ ಪ್ರಚಾರ ಮಾಡಿದ ತಕ್ಷಣ ಜನ ನೋಡಕ್ ಹೋಗೋಣ ಅಂತ ಒಂದಿನದ ಮಟ್ಟಿಗೆ ಜನ ಬರೋರು ಇರ್ತಾರೆ, ನೋಡ್ತಾರೆ, ಕಿಚ್ಚ ಕಿಚ್ಚ ಅಂತ ಕೂಗ್ತಾರೆ, ಕೈ ಬೀಸ್ತಾರೆ, ಹೋಗ್ಬಿಡ್ತಾರೆ. ಬಟ್ ಅದ್ ಮತಗಳಾಗಿ ಪರಿವರ್ತನೆ ಆಗ್ಬೇಕಲ್ಲ, ಅದು ಅಲ್ಲ. ಇದು ಅದೇ ಯಾವಾಗ್ಲೂ ಇದಕ್ಕೆ ಈ ಕಾರಣಕ್ಕೋಸ್ಕರ ಈ ಸ್ಟಾರ್ ಓದಂತ ಸಂದರ್ಭದಲ್ಲಿ ಚರ್ಚೆ ಆಗೋದು. ನಾವು ಯಾವಾಗ್ಲೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀವಿ. ತುಂಬಾ ಪೀಕಲ್ ಇದ್ದಂತ ಸಮಯ ಅಂಬರೀಷ್ ಅವರು 1996ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅದಾದ್ಮೇಲೆ ಅವರು ಪ್ರಧಾನಮಂತ್ರಿಗಳಾಗ್ತಾರೆ 96ರ ಸಂದರ್ಭದಲ್ಲಿ. ಆ ಕ್ಷೇತ್ರಕ್ಕೆ ಅಂಬರೀಷ್ ಅವರನ್ನ ನಿಲ್ಸಲಾಗುತ್ತೆ. ತುಂಬಾ ಪೀಕಲ್ ಇದ್ದಂತ ಟೈಮ್ ಅದು. ಅಂಬರೀಷ್ ಅವರು ಆ ಟೈಮ್ನಲ್ಲಿ ನಿಂತ್ಕೊಳ್ತಾರೆ. ಅದು ದೇವೇಗೌಡರು ಹೋದಂತ ಕ್ಷೇತ್ರ, JDS ಇಂದ ನಿಂತ್ಕೊಂಡಿರ್ತಾರೆ, ಲಿಂಗಪ್ಪನವರು ಕಾಂಗ್ರೆಸ್ ನಿಂದ ನಿಂತಿರ್ತಾರೆ. ಆ ಟೈಮ್ನಲ್ಲೇ ಅಂಬರೀಷ್ ಅವರು ಸೋತ್ ಬಿಡ್ತಾರೆ. ಅಷ್ಟೊಂದು ದೊಡ್ಡ ಜನಪ್ರಿಯ ನಟನಾಗಿದ್ರು ಕೂಡ ಸೋಲನ್ನ ಕಾಣ್ತಾರೆ. ಅಂದ್ರೆ ಜನರು ನಮಗೆ ಯಾವ ರೀತಿಯಾಗಿ ಸಂಪರ್ಕದಲ್ಲಿ ಇದಾರಪ್ಪ ಈ ಸ್ಥಳೀಯ ನಾಯಕ ಅನ್ನುವಂಥದ್ದನ್ನು ನೋಡ್ತಾರೆ. ಬಿಟ್ರೆ ಇವ್ರು ಎಷ್ಟು ದೊಡ್ಡ ನಟ, ನಮ್ಮ ಜೊತೆ ನಿಜವಾಗ್ಲೂ ಇರ್ತಾರ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರ ಅನ್ನುವಂಥದ್ದನ್ನ ಕೂಡ ಥಿಂಕ್ ಮಾಡುವ ಲೆವೆಲ್ಗೆ ಪ್ರಬುದ್ಧರಿದ್ದಾರೆ. ನೋಡ್ಬೇಕು. ಒಟ್ಟಿನಲ್ಲಿ ಕಿಚ್ಚನ ಮುಖಾಂತರ ನಾವೇನೋ ಒಂದ್ ಸ್ವಲ್ಪ ಹೋಪ್ಸ್ ಇಟ್ಕೊಳ್ಬಹುದು ಅಂತ ಬಿಜೆಪಿ ಅನ್ಕೊಂಡಿದೆ. ಆ ಹೋಪ್ಸ್ ನಿಜ ಆಗತ್ತಾ ಅಂತ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, ನಾನು ಬಡಪಾಯಿ ಬಿಟ್ಬಿಡ್ರಪ್ಪ, ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಸುದ್ದಿ ಮಾಡ್ತಿದ್ದೀರಾ ನನ್ನ ಕ್ಷೇತ್ರನ ಅಂತ ಶೆಟ್ಟರ್ ಮಾಧ್ಯಮದ ಮುಂದೆ ಬಿಜೆಪಿ ಅವರಿಗೆ ಒಂದು ಕೌಂಟರ್ ಅನ್ನ ಕೊಟ್ರು. ಅಂದ್ರೆ ವ್ಯಂಗ್ಯ ರೀತಿಯಲ್ಲಿ ಹೇಳಿದ್ದಾಯ್ತು. ಆದ್ರೆ ಬಿಜೆಪಿ ಅವರು ಮಾತ್ರ ಶತಾಯ ಗತಾಯ ಶೆಟ್ಟರ್ ಸೋಲಿಸಲೇಬೇಕು ಅಂತ ನಾನಾ ರೀತಿಯಲ್ಲಿ ತಂತ್ರ. ಗುಪ್ತ ಸಭೆ ಆಯ್ತು, ಯಡಿಯೂರಪ್ಪನವರನ್ನು ಅಖಾಡ ಕಿಳಿಸಿದ್ದಾಯ್ತು. ಈಗ ಕಿಚ್ಚನ ಎಂಟ್ರಿ, ಇದೇನಾದ್ರೂ ಮೋಡಿ ಮಾಡೋ ಸಾಧ್ಯತೆ ಇದೆಯಾ?
ಶರ್ಮಿತಾ ಏನು ಮೋಡಿ ಮಾಡುತ್ತೋ ಇಲ್ವೋ ಆದ್ರೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಮುಖ್ಯವಾಗಿ ಏನಂದ್ರೆ ಕಾಂಗ್ರೆಸ್ ಏನು ಭದ್ರಕೋಟೆಯಲ್ಲಿ ಇದೆ, ಈಗೇನು ನಾವೀಗ ದೇವಾಂಗಪೇಟೆಯಲ್ಲಿ ಇದ್ದೇವೆ, ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ. ಹಾಗಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ಓಟ್ಗಳಿದಾವೆ ಅಲ್ಲಿ ಒಂದು ಬಿಜೆಪಿನ ಸೆಳೆಯುವಂತ ಪ್ರಯತ್ನಗಳನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಈಗ ಕಿಚ್ಚ ಸುದೀಪ್ ಏನು ಕೆಲವೇ ಕ್ಷಣಗಳಲ್ಲಿ ಸುದೀಪ್ ಅವರ ರೋಡ್ ಶೋ ಆರಂಭಗೊಳ್ತದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುವಂತ ಏನು ರೋಡ್ ಶೋ ಬೆಂಗೇರಿವರೆಗೂ ಕಲ್ಮೇಶ್ವರ ದೇವಸ್ಥಾನದವರೆಗೂ ಹೋಗುತ್ತೆ. ಇದೆಲ್ಲವೂ ಸಹ ಕಾಂಗ್ರೆಸ್ ಬೆಲ್ಟ್. ಹೀಗಾಗಿ ಎಲ್ಲ ಒಂದ್ ಕಡೆ ಒಂದಿಷ್ಟು ಕಾಂಗ್ರೆಸ್ ಓಟ್ನ ಒಂದಷ್ಟು ಸೆಳ್ಕೊಂಡ್ರೆ ಖಂಡಿತ ನಾವು ಗೆಲುವಿನ ದಾಳ ಸೇರಿಸ್ತೇವೆ ಅನ್ನೋ ಒಂದು ಲೆಕ್ಕಾಚಾರವಿದೆ. ಯಾಕಂದ್ರೆ ಈಗಾಗಲೇ ಘಟಾನುಘಟಿ ನಾಯಕರು ಒಂದು ಗುಪ್ತ ಸಭೆಗಳನ್ನ ಮಾಡಿದ್ರು. BSY ಅವರು ರೋಡ್ ಶೋ ಇದೇನು ಬಹಿರಂಗ ಸಭೆ ಮಾಡಿದ್ರು. ಅದಾದ ನಂತರ ಏನಂದ್ರೆ ಈಗ ಸಿನಿಮಾ ನಾಯಕರ ಎಂಟ್ರಿ ಆಗಿದೆ. ಕಿಚ್ಚ ಸುದೀಪ್ನ ಮೂಲಕ ಒಂದಿಷ್ಟು ಹವಾ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಏನು ರಿಸಲ್ಟ್ ನೋಡಿದ ನಂತರ ಗೊತ್ತಾಗುತ್ತೆ. ಆದ್ರೆ ಬಿಜೆಪಿ ಏನಂದ್ರೆ ಶತಾಯಗತಾಯ ಶೆಟ್ಟರ್ನ ಸೋಲಿಸಲಿಕ್ಕೆ ಏನೆಲ್ಲ ರಣತಂತ್ರ ರೂಪಿಸಬೇಕು, ಏನೆಲ್ಲ ಕಾರ್ಯಚಟುವಟಿಕೆ ಮಾಡಬೇಕು ಅದನ್ನ ಮಾಡ್ತಾ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಅಲ್ಲ, ಇಲ್ಲಿ ಶರ್ಮಿತಾ ಫ್ಯಾನ್ಸ್ ಬೇರೆ, ಫಾಲೋವರ್ಸ್ ಬೇರೆ, ಅಭಿಮಾನ ಬೇರೆ. ಆ ಅಭಿಮಾನಗಳು ಅಭಿಮಾನ ಮತವಾಗಿ ಕನ್ವರ್ಟ್ ಆಗುವಂಥದ್ದು ಬೇರೆ. ಕಿಚ್ಚ ಬರೀ ಜಸ್ಟ್ ಇಲ್ಲಿ ನಾನು ಒಬ್ಬ ವ್ಯಕ್ತಿ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದೀನಿ, ನಿಮ್ಗೆ ಬಿಟ್ಟಿದ್ದು ಅಂತಾನೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಬಟ್ ಇಲ್ಲಿ ರಾಷ್ಟ್ರೀಯ ನಾಯಕರೆಲ್ಲರೂ ಬಂದು ಪ್ರಚಾರವನ್ನ ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಯಾವ ಲೆವೆಲ್ಗೆ ಜಗದೀಶ್ ಶೆಟ್ಟರ್ ಅವರ ಹಿಡಿತದಲ್ಲಿದೆ ಅನ್ನುವಂಥದ್ದಕ್ಕೂ ಕೂಡ ಸಾಕ್ಷಿ ಆಗ್ತದೆ. ಅವ್ರು ಹೇಳ್ಬೋದು, ಅಲ್ಲಿ ಯಾರು ನಿಂತರೂ ಕೂಡ ಬಿಜೆಪಿ ಗೆಲ್ಲಬಹುದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಇಂಪ್ಯಾಕ್ಟ್ ಏನ್ ಜಾಸ್ತಿ ಆಗಲ್ಲ ಪಕ್ಷ ಬಿಟ್ಟಿದ್ರಿಂದ ಅಂತ ಇವ್ರು ಬಹಿರಂಗವಾಗಿ ಬಿಜೆಪಿ ಅವ್ರು ಹೇಳ್ಕೊಂಡ್ರು ಕೂಡ ಈ ತರ ಅಬ್ಬರದ ಪ್ರಚಾರ ರಾಷ್ಟ್ರೀಯ ನಾಯಕರು ಬಂದು ಹೋಗ್ತಾ ಇದಾರೆ. ನೆಕ್ಸ್ಟ್ ಮೋದಿ ಅವ್ರನ್ನೇನೋ ಕರೆಸ್ತಾರಂತೆ, ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆಸ್ತಾರಂತೆ, ಅಮಿತ್ ಶಾ ಅವರು ಅಲ್ಲಿ ಕುತ್ಕೊಂಡು 4-5 ಅವರು ಹೋಗಿ ಚರ್ಚೆಯನ್ನ ಮಾಡಿದ್ರು. ಜೋಶಿ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ರು, ಬೊಮ್ಮಾಯಿ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ನಿಜಕ್ಕೂ ಅಲ್ಲಿ ಒಬ್ಬ ಅಂದ್ರೆ ಒಂದ್ ರೀತಿಯಾದಂತ ಆನೆ ಇದ್ದಂತೆ. ಆ ಕ್ಷೇತ್ರಕ್ಕೆ ಸೋಲ್ಸೋದು ತುಂಬಾ ಕಷ್ಟ ಅನ್ನುವ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಚಾರವನ್ನ ಮಾಡ್ಲಾಗ್ತದೆ. ಆಕ್ಚುಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಯಡಿಯೂರಪ್ಪನವರು, ನಾನು ರಕ್ತದಲ್ಲಿ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ, ಇಲ್ಲಿ ಗೆಲ್ಲೋದಿಲ್ಲ ಅವರು, ನೋಡಿ ಸೋಲ್ತಾರೆ ಅಂತ ಹೇಳಿದ್ರು. ಈ ರೀತಿಯಾದಂತ ಸ್ಟೇಟ್ಮೆಂಟೇ ಬಂದಿರಲಿಲ್ಲ ಯಡಿಯೂರಪ್ಪನವರಿಂದ. ಮೊನ್ನೆ DK ಶಿವಕುಮಾರ್ ಅವರ ಹೇಳಿಕೆಯಿಂದ ಅದು ಇಂಪ್ಯಾಕ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಯಡಿಯೂರಪ್ಪನವರು ಆ ರೀತಿಯಾಗಿ ಮಾತನಾಡ್ತಿರಲಿಲ್ಲ, ಬಟ್ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಹಂಗೆ ಮಾತನಾಡಿದ್ರು. ಬಟ್ ಜಗದೀಶ್ ಶೆಟ್ಟರ್ ಅವರು ಜೋಶಿ ಮತ್ತೆ BL ಸಂತೋಷ್ ಅವ್ರನ್ನ ಬೈದಷ್ಟು ಲಿಂಗಾಯತ ನಾಯಕರನ್ನ ಯಾರನ್ನೂ ಬೈತಾ ಇಲ್ಲ. ಯಡಿಯೂರಪ್ಪನವರ ಮಾತುಗಳು ನನಗೆ ಆಶೀರ್ವಾದ ಇದ್ದಂತೆ ಅಂತಾನೆ ಹೇಳ್ತಾ ಬರ್ತಾ ಇದ್ದಾರೆ. ಗೊತ್ತಿದೆ ಯಡಿಯೂರಪ್ಪನವರಿಗೆ ಬೈದ್ರೆ ನನ್ನ ಮತಗಳು ನನ್ನ ಕೈ ತಪ್ಪಬಹುದು ಅಂತ. ಆ ಕಾರಣಕ್ಕೋಸ್ಕರ ತುಂಬಾ ಸೈಲೆಂಟ್ ಗೇಮ್ ಮತ್ತೆ ಮನೆ ಪ್ರಚಾರವನ್ನ ಮಾಡುವ ಮುಖಾಂತರ ಮತದಾರರನ್ನ ಸೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ಇನ್ನು ವಿ ಸೋಮಣ್ಣ ಅವರು ಡಬಲ್ ಟಾಸ್ಕ್ ಅವರಿಗೆ. ಚಾಮರಾಜನಗರ ಒಂದ್ ಕಡೆ ಆದ್ರೆ ವರುಣ ಇನ್ನೊಂದು ಕಡೆ. ಈಗ ಎರಡೂ ಕಡೆ ಅವರಿಗೆ ಗಮನ ಹರಿಸೋದಕ್ಕೆ ಒಬ್ರಿಗೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ಸೋಮಣ್ಣ ಅವರ ಪತ್ನಿ ಈಗ ಅಖಾಡಕ್ಕಿಳಿದಿದ್ದಾರೆ. ಚಾಮರಾಜನಗರದಲ್ಲಿ ಬಿಜೆಪಿ ಅದ್ದೂರಿ ಪ್ರಚಾರವನ್ನ ಮಾಡ್ತಾ ಇದೆ. ಸೋಮಣ್ಣಗೆ ಟ್ರಬಲ್ ಶೂಟರ್ ತರ ಆಗಿದ್ದಾರೆ ಈಗ ಪತ್ನಿ ಶೈಲಜಾ ಅವರು. ಅಸಮಾಧಾನ ತುಂಬಾ ಇದೆ ಚಾಮರಾಜನಗರದಲ್ಲಿ. ಯಾಕಂದ್ರೆ ಅವರೇ ಉಸ್ತುವಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಗೋ ಬ್ಯಾಕ್ ಎಲ್ಲ ನಾವು ನೋಡಿದ್ವಿ ಅಭಿಯಾನ. ಆಮೇಲೆ ಅವರು ಅಲ್ಲಿನ ಸ್ಥಳೀಯರಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಬೇರೆ ರೀತಿಯಾದಂತ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸೋಮಣ್ಣ ಅವರಿಗೆ ಅಂತ ಹೇಳಲಾಗ್ತದೆ. ಆಮೇಲೆ ಸೋಮಣ್ಣ ತುಂಬಾ ರಾಜಕೀಯ ಅನುಭವ ಇರುವಂತ ನಾಯಕರು. ಅವರು ಎಲ್ಲಾ ಪಕ್ಷವನ್ನು ಅಡ್ಡಾಡ್ಕೊಂಡ್ಬಂದಿರುವಂತ ನಾಯಕ. ಎಲ್ಲಿ ಯಾವ ರೀತಿಯಾಗಿ ಚುನಾವಣೆ ಇದೆ, ಎದುರಿಸಬೇಕಾಗಿದೆ, ಏನೇನೆಲ್ಲ ಸವಾಲುಗಳು ಇದೆ ಅನ್ನುವಂಥದ್ದು ಕೂಡ ಚೆನ್ನಾಗಿ ಗೊತ್ತಿದೆ. ವರ್ಣದಲ್ಲಿ ಅವರಿಗೆ ಕಷ್ಟ ಸಾಧ್ಯ ಅನ್ನುವಂಥದ್ದು ಅವ್ರ ಮಾತುಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಟ್ಲೀಸ್ಟ್ ಒಂದು ಕ್ಷೇತ್ರದಲ್ಲಾದ್ರೂ ನಾನು ಗೆಲ್ಲಬೇಕು, ಇಲ್ಲಾಂದ್ರೆ ರಾಜಕೀಯ ಭವಿಷ್ಯನೇ ಅಂತ್ಯ ಆದಂತ ಆಗ್ಬಿಡುತ್ತೆ ಸೋಮಣ್ಣ ಅವ್ರದ್ದು. ಅವ್ರಿಗೆ ಕಡಿಮೆ ವಯಸ್ಸಲ್ಲ, 65-67 ವರ್ಷ ಅಲ್ಲ, ಅವ್ರಿಗೆ 72 ವರ್ಷ. ಈ ಸಲ ಏನಾದ್ರೂ ಸೋತಂತ ಸಂದರ್ಭದಲ್ಲಿ ನೀವು ಅಲ್ಲೇ ಗೆಲ್ಲಿಕ್ಕಾಗ್ಲಿಲ್ವಲ್ರಿ ಲಿಂಗಾಯತರ ಬಾಹುಳ್ಯದ ಕ್ಷೇತ್ರಗಳಲ್ಲೇ ನಿಮ್ಗೆ ಯಾವ ರೀತಿಯಾಗಿ ಸ್ಥಾನಮಾನ ಕೊಡ್ಬೇಕಾಗುತ್ತೆ ಹಾಗಾದ್ರೆ ನಾವು ಅನ್ನುವಂಥ ಚಿಂತನೆ ಸಹಜವಾಗಿ ಬಿಜೆಪಿಗೂ ಕೂಡ ಬಂದೇ ಬರುತ್ತೆ. ಸೊ ಹೀಗಾಗಿನೇ ತುಂಬಾ ಸೀರಿಯಸ್ ಆಗಿ ಚಾಮರಾಜನಗರ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಅಂತ ಸಿಕ್ಕಿರುವಂತದ್ದು ಅಂದ್ರೆ ಅವರ ಪತ್ನಿಯಿಂದ. ಅವರು ಎಲ್ಲೆಲ್ಲಿ ಅಸಮಾಧಾನಿತರಿದ್ರು, ಎಲ್ಲಿ ಗೋಬ್ಯಾಕ್ ಅನ್ನುವಂತ ಒಂದು ವಿರೋಧ ಅವರಿಗೆ ವ್ಯಕ್ತವಾಗಿತ್ತು, ಆ ನಾಯಕರುಗಳ ಮನೆಗಳಿಗೆ, ಕಾರ್ಯಕರ್ತರುಗಳ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಸಮಾಧಾನ ಪಡಿಸಿ ಸೋಮಣ್ಣ ಅವರ ಪರವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ, ಓಡಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಈಗ ನಾಗಶ್ರೀ ಪ್ರತಾಪ್ ಇರ್ಬೋದು ಮತ್ತೆ ಉಳಿದಂತ ಅಸಮಾಧಾನಿತರು ಆ ಭಾಗದಲ್ಲಿ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಸಹಜವಾಗೇ ಇತ್ತು. ಅದು ಬಿಜೆಪಿ ಮೇಲೆ ಯಾವ ತರ ನೆಗೆಟಿವ್ ಪರಿಣಾಮಗಳನ್ನ ಬೀರಬಹುದು ಅಂತ. ಆದ್ರೆ ಅಖಾಡಕ್ಕೆ ಈಗ ಸೋಮಣ್ಣ ಅವ್ರ ಪತ್ನಿ ಶೈಲಜಾ ಅವರು ಇಳಿದಿದ್ದಾರೆ. ಸೊ ಮನವೊಲಿಕೆ ಪ್ರಯತ್ನಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ಅಂದ್ರೆ ಈಗ ಶೈಲಜಾ ಅವರು ಈ ತರ ಅಸಮಾಧಾನಿತರನ್ನ ಸಮಾಧಾನ ಪಡಿಸ್ತಾ ಇರೋದು, ಜೊತೆಗೆ ಮತದಾರರ ಹತ್ರ ಮಾತಾಡ್ತಿರೋದು ಸೋಮಣ್ಣ ಅವರಿಗೆ ಹೆಲ್ಪ್ ಆಗ್ತಾ ಇದೆಯಾ?
ಖಂಡಿತ ಒಂದ್ ರೀತಿ ಅವರು ಸೋಮಣ್ಣ ತೆಲ್ಲರೆ ಸೋಮಣ್ಣ ಅವರು ಟ್ರಬಲ್ ಶೂಟರ್ ತರ ಕೆಲಸ ಮಾಡ್ತಾ ಇದಾರೆ. ಯಾಕಂದ್ರೆ ಯಾವ್ದೇ ಅಭ್ಯರ್ಥಿ ಚುನಾವಣೆ ನಿಂತಾಗ ಅವರ ಪತ್ನಿಯರು ಅಥವಾ ಅವರ ಸಂಬಂಧಿಕರು ಹೋಗಿ ಮತ ಕೇಳುವಂತದ್ದು ಸಾಮಾನ್ಯ. ಆದ್ರೆ ಇದಕ್ಕೆ ಪ್ರಚಾರದ ಜೊತೆಗೆ ಇವರು ಬೇರೆ ಟ್ರಬಲ್ ಶೂಟರ್ ಕೆಲಸ ಮಾಡ್ತಾರೆ. ಎಲ್ಲಿ ಬಂಡಾಯ ಇದೆ ಅಲ್ಲಿ ಹೋಗಿ ಸಮಾಧಾನ ಪಡಿಸುವಂತದ್ದು, ಮತ್ತು ಎಲ್ಲಿ ಅಸಮಾಧಾನ ಇದೆ ಅವ್ರನ್ನ ಸಮಾಧಾನ ಪಡಿಸುವಂತದ್ದು, ಮತ್ತು ಎಲ್ಲಿ ಬಿಜೆಪಿಗೆ ದುರ್ಬಲ ಇದೆ ಅಲ್ಲೋಗಿ ಸರಿ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ಮತಯಾಚನೆ ಸಹ ಮಾಡ್ತಾ ಇದ್ದಾರೆ. ಈಗ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ನಾಗಶ್ರೀ ಪ್ರತಾಪ್ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ರು, ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅಸಮಾಧಾನಗೊಂಡಿದ್ರು. ಅವ್ರ ಮನೆಗೂ ಸಹ ಭೇಟಿ ಕೊಟ್ಟು ಅವರನ್ನು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಗೋ ಬ್ಯಾಕ್ ಅಂತ ಯಾರು ಹೇಳಿದ್ರು ಸೋಮಣ್ಣ ಅವ್ರಿಗೆ ವಿರುದ್ಧ, ಅವ್ರ ಮನೆಗೆ ಸಹ ನಿನ್ನೆ ಭೇಟಿ ಕೊಟ್ಟು ಅವ್ರನ್ನು ಮನವೊಲಿಸುವಂತ ಅಲ್ಲ, ಅವ್ರು ಮನವೊಲಿಸಿದ್ರೆ ಸಾಕಾಗೋದಿಲ್ಲ. ಈಗ ಸೋಮಣ್ಣ ಪರವಾಗಿ ಅವ್ರು ಪ್ರಚಾರವನ್ನ ಮಾಡ್ಬೇಕಾಗತ್ತೆ. ಈಗ ಮನವೊಲಿಸಿದ ನಂತರ ಅವರೆಲ್ಲರೂ ಪ್ರಚಾರಕ್ಕೆ ಬರ್ತಾ ಇದಾರ ಸೋಮಣ್ಣ ಅವರ ಪರವಾಗಿ, ಅಥವಾ ನ್ಯೂಟ್ರಲ್ ಆಗ್ಬಿಟ್ಟಿದಾರ ಅಂತ? ಇಲ್ಲ, ಇವ್ರು ಎಲ್ಲೆಲ್ಲಿ ಹೋಗಿ ಪ್ರಯತ್ನ ಮಾಡ್ತಾ ಇದಾರೆ ಅವರೆಲ್ಲರೂ ಸಹ ಪ್ರಚಾರಕ್ಕೆ ಬರ್ತಾ ಇದಾರೆ. ಸೋಮಣ್ಣ ಅವರ ಮಿಸಸ್ ಶೈಲಜಾ ಪ್ರಶ್ನೆಯವರು ಅವರು ಹೋಗಿ ಅವ್ರನ್ನೆಲ್ಲರೂ ಸಮಾಧಾನ ಪಡಿಸಿ ಪಕ್ಷಕ್ಕೆ ಕರ್ಕೊಂಡ್ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾಕೆ ಸೋಮಣ್ಣ ಅವರಿಗೆ 2 ಕ್ಷೇತ್ರಗಳು ಕೊಟ್ಟರಿಂದ 2 ಕಡೆ ಪ್ರಚಾರ ಮಾಡೋದು ಕಷ್ಟ. ಚಾಮರಾಜನಗರ ಒಂದು ಕ್ಷೇತ್ರದಲ್ಲೇ ಸುಮಾರು 130ಕ್ಕೂ ಹೆಚ್ಚು ಹಳ್ಳಿಗಳಿವೆ ಮತ್ತು 239 ಬೂತ್ಗಳಿವೆ. ಬೂತ್ ಲೆವೆಲ್ ಹೋಗಿ ಕೆಲಸ ಮಾಡೋದು ಕಷ್ಟ ಆಗ್ತಿದೆ ಸೋಮಣ್ಣವ್ರಿಗೆ. ಯಾಕಂದ್ರೆ 2 ಕಡೆ ಪ್ರಚಾರ ಇದರಿಂದ ಹೋಗೋದು ಕಷ್ಟ ಆಗ್ತದೆ ಸೋಮಣ್ಣವ್ರಿಗೆ. ಹಾಗಾಗಿ ಅವರ ಪುತ್ನಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಎಲ್ಲಾ ಕಡೆ ಪ್ರಚಾರದ ಜೊತೆಗೆ ಈ ತರ ಒಂದು ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶರ್ಮಿತಾ, ಈಗ ಆಲ್ರೆಡಿ ನೋಡ್ತಾ ಇದ್ವಿ, ಒಂದ್ ಕಡೆ DK ಶಿವಕುಮಾರ್ ಅವರ ಪತ್ನಿ ಪ್ರಚಾರ ಮಾಡ್ತಾ ಇರುವಂಥದ್ದು, ಇನ್ನೊಂದ್ ಕಡೆ ಬೊಮ್ಮಾಯಿ ಅವರ ಪತ್ನಿನೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ ಸೋಮಣ್ಣ ಅವರ ಪತ್ನಿನೂ ಕೂಡ ಪ್ರಚಾರ ಮಾಡ್ತಾ ಇರುವಂಥದ್ದು. ಕೆಲವರು ದೊಡ್ಡ ನಾಯಕರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುತ್ತುವಂತ ಸಂದರ್ಭದಲ್ಲಿ ಅಥವಾ 2 ಕ್ಷೇತ್ರ ನಿಂತ್ಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ಅವರ ಕುಟುಂಬದವರೇ ನೆರವಾಗಬೇಕಾಗುತ್ತೆ. ಆ ಕೆಲಸವನ್ನ ಅವ್ರ ಕುಟುಂಬದವ್ರು ಮಾಡ್ತಾರೆ. ಸೋಮಣ್ಣಗೆ ಇಲ್ಲ ಸ್ವಲ್ಪ ಟ್ರಬಲ್ ಜಾಸ್ತಿ ಇರೋದ್ರಿಂದ ಟ್ರಬಲ್ ಶೂಟರ್ ಆಗಿ ಅವ್ರ ಪತ್ನಿ ಶೈಲಜಾ ಬಂದಿದ್ದಾರೆ. ಇದು ಯಾವ ತರ ವರ್ಕೌಟ್ ಆಗುತ್ತೆ ಸೋಮಣ್ಣ ಅವರಿಗೆ ಅಂತ ನೋಡೋಣ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ. ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.